ಗೃಹಲಕ್ಷ್ಮಿಯರ ಖಾತೆಗೆ ಕೊನೆಗೂ ಹಣ ಜಮೆ ಆಗಿದೆ. 1 ತಿಂಗಳ ಬಾಕಿ ಹಣವನ್ನ ಹಾಕಿದಂತಹ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ತಿಂಗಳು ಬರಬೇಕು. ಆ ಸೆಪ್ಟೆಂಬರ್ ತಿಂಗಳ ಬಾಕಿ ಹಣ ಜಮೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ಈ ಬಗ್ಗೆ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬೆನ್ನಲ್ಲೇ ಗೃಹ ಲಕ್ಷ್ಮಿಯರ ಖಾತೆಗೆ ಹಣ ವರ್ಗಾವಣೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇನ್ನು 4 ತಿಂಗಳ ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಖುಷಿ ಆಗ್ಬೇಡಿ, ಇನ್ನೂ ಇದೆ. ಇನ್ನು 4 ತಿಂಗಳು ಬಾಕಿ ಇದೆ. ಕೆಲವು ಕಡೆ 3 ತಿಂಗಳು ಬಾಕಿ ಇದೆ, ಕೆಲವು ಕಡೆ 1 ತಿಂಗಳು ಬಾಕಿ ಇದೆ. ನೋಡಿ, ಮಾರ್ಚ್ ಫೆಬ್ರವರಿ ತಿಂಗಳ ಹೊರತುಪಡಿಸಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು. ಇನ್ನು 4 ತಿಂಗಳ ಹಣವನ್ನ ಬಾಕಿ ಇಟ್ಟುಕೊಂಡಿದೆ. 1 ತಿಂಗಳ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದೆ. 2,000 ರೂಪಾಯಿ ಕ್ರೆಡಿಟ್ ಆಗಿರೋದು ನೀವು ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ವಿತ್ ಸ್ಕ್ರೀನ್ ಶಾಟ್. ನೀವೇನ್ ನೋಡ್ತಾ ಇದ್ದೀರಿ, ಯಾವತ್ತಾಗಿರೋದು ಕಳೆದ 3-4 ದಿನದ ಹಿಂದೆ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗಿರುವಂತಹ 2,000 ರೂಪಾಯಿ ಹಣ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಫೆಬ್ರವರಿ ಮಾರ್ಚ್ ಎಲ್ಲೂ ಇನ್ನೂ ಗೊತ್ತಿಲ್ಲ, ಆದ್ರೆ ಇನ್ನೂ 4 ತಿಂಗಳದ್ದು ಬಾಕಿ ಇದೆ. ಅದ್ರ ಜೊತೆಗೆ ಸೆಪ್ಟೆಂಬರ್ 1 ತಿಂಗಳದ್ದು ಬಿಡುಗಡೆ ಆಗಿದೆ. ಕೆಲವು ಕಡೆ 2 ತಿಂಗಳದ್ದು ರಿಲೀಸ್ ಆಗಿದೆ, ಕೆಲವು ಕಡೆ 3 ತಿಂಗಳದಂತ ಹೇಳ್ತಿದ್ದಾರೆ. ಏನಿದು? ಯಾಕೆ ಗೊತ್ತಿರುವ ಮಾತನ್ನು ಯಾಕೆ ಉಳಿಸ್ಕೊಳ್ತಾ ಇಲ್ಲ ಸರ್ಕಾರ? ಏನ್ ಹೇಳ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಮೈಲಾರಿ, ಖಂಡಿತ ನಾಗೇಂದ್ರ ಬಾಬು, ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದು, ಗೃಹಲಕ್ಷ್ಮಿಯರ ಹಣದ ಸಂಬಂಧಪಟ್ಟಂಗೆ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈಗ ಬಾಕಿ ಇರುವಂತಹ 1 ಕಂತಿನ ಹಣವನ್ನ ಮಾತ್ರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಈಗ ಬಿಡುಗಡೆ ಮಾಡಿರುವಂತದ್ದು. ಅದು ಕೂಡ ಯಾವ ತಿಂಗಳಿಂದ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ತಾವೇ ಹೇಳಿದಂಗೆ ಒಂದು ಕಡೆ 2 ತಿಂಗಳು ಇರಬಹುದು, ಮತ್ತೊಂದು ಕಡೆ 3 ತಿಂಗಳು ಇರಬಹುದು. ಆದ್ರೆ ಆ ಉದ್ದೇಶ ಏನು ಅನ್ನೋದು ಕೂಡ ಇಲಾಖೆ ಅಧಿಕಾರಿಗಳಿರ್ಬೋದು ಅಥವಾ ಸಚಿವರು ಕೂಡ ಇದನ್ನು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ಕಳೆದ ಇನ್ನೂ 4 ತಿಂಗಳ ಬಾಕಿ, ಫೆಬ್ರವರಿ ಇರಬಹುದು ಅಥವಾ ಮಾರ್ಚ್ ತಿಂಗಳ ಹಣ ಬಾಕಿ ಇರುವಂತದ್ದು, ಜೊತೆಗೆ ಇನ್ನೂ 2 ತಿಂಗಳ ಹಣ ಕೂಡ ಸದ್ಯ ಬಾಕಿ ಇರುವಂತದ್ದು. ಸುಮಾರು 5 ತಿಂಗಳ ಪೈಕಿ ಈಗ 1 ತಿಂಗಳ ಹಣವನ್ನ ಮಾತ್ರ ಇಲಾಖೆ ಅವರು ಸದ್ಯ ಬಿಡುಗಡೆ ಮಾಡಿರುವಂತದ್ದು. ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇತ್ತು. ಆದ್ರೆ ಈಗ ಅದು ಗುಡ್ ನ್ಯೂಸ್ ಆಗೋದಿಲ್ಲ. ಯಾಕಂದ್ರೆ ಕೇವಲ 1 ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡಿದ್ರೆ, 5 ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರೆ ಅದು ಗೃಹಲಕ್ಷ್ಮಿಯರಿಗೆ ಹೊಸ ವರ್ಷಕ್ಕೆ ಒಂದು ರೀತಿ ಶುಭಾಶಯ ಕೋರುವ ರೀತಿ ಇರ್ತಿತ್ತು. ಆದ್ರೆ ಯಾಕೋ ಇಲಾಖೆ ಅವರು ಈ ಒಂದು ಹಣವನ್ನ ಬಿಡುಗಡೆ ಮಾಡಲಿಲ್ಲ. ಜೊತೆಗೆ ಇಲಾಖೆಯಲ್ಲಿ ಹಣದ ಏನಾದ್ರೂ ಕೊರತೆ ಏನಾದ್ರೂ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ಇರುವಂತದ್ದು. ಜೊತೆಗೆ ಬಿಜೆಪಿಯ ಇವತ್ತಷ್ಟೇ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಸುಮಾರು 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಈವರೆಗೂ ಇಲಾಖೆಯ ಸಚಿವರು ಇರ್ಬೋದು ಅಥವಾ ಮಂತ್ರಿಗಳು, ಹಣಕಾಸು ಇಲಾಖೆ ಮಂತ್ರಿಗಳೇನು ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರು ಕೂಡ ನಿಖರವಾದಂತಹ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಏನೋ ನಡೀತಾ ಇದೆ ಈ ಒಂದು ಇಲಾಖೆಯಲ್ಲಿ ಏನೊಂದು ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಈಗ 1 ತಿಂಗಳ 1 ಕಂತಿನ ಹಣವನ್ನ ಇವತ್ತು ಬೆಳಗ್ಗೆ ಅಷ್ಟೇ ಇಲ್ಲಿ ಬೆಳಗಾವಿಯಲ್ಲಿ ಬಿಡುಗಡೆ ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಬೇರೆ ಕಡೆ ಎಷ್ಟಿದೆ ಅನ್ನೋದರ ಬಗ್ಗೆ ಇಲ್ಲಿ ಇಲಾಖೆ ಸಚಿವರು ಕೂಡ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಬೇಕಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೈಲಾರಿ ನೀವೆಲ್ಲ ಮಾಹಿತಿಗಾಗಿ. ಗೃಹಲಕ್ಷ್ಮಿಯರ ಖಾತೆಗೆ ಕೊನೆಗೂ ಹಣ ಜಮೆ ಆಗಿದೆ. 1 ತಿಂಗಳ ಬಾಕಿ ಹಣವನ್ನ ಹಾಕಿದಂತಹ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ತಿಂಗಳು ಬರಬೇಕು. ಆ ಸೆಪ್ಟೆಂಬರ್ ತಿಂಗಳ ಬಾಕಿ ಹಣ ಜಮೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ಈ ಬಗ್ಗೆ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬೆನ್ನಲ್ಲೇ ಗೃಹ ಲಕ್ಷ್ಮಿಯರ ಖಾತೆಗೆ ಹಣ ವರ್ಗಾವಣೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇನ್ನು 4 ತಿಂಗಳ ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಖುಷಿ ಆಗ್ಬೇಡಿ, ಇನ್ನೂ ಇದೆ. ಇನ್ನು 4 ತಿಂಗಳು ಬಾಕಿ ಇದೆ. ಕೆಲವು ಕಡೆ 3 ತಿಂಗಳು ಬಾಕಿ ಇದೆ, ಕೆಲವು ಕಡೆ 1 ತಿಂಗಳು ಬಾಕಿ ಇದೆ. ನೋಡಿ, ಮಾರ್ಚ್ ಫೆಬ್ರವರಿ ತಿಂಗಳ ಹೊರತುಪಡಿಸಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು. ಇನ್ನು 4 ತಿಂಗಳ ಹಣವನ್ನ ಬಾಕಿ ಇಟ್ಟುಕೊಂಡಿದೆ. 1 ತಿಂಗಳ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದೆ. 2,000 ರೂಪಾಯಿ ಕ್ರೆಡಿಟ್ ಆಗಿರೋದು ನೀವು ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ವಿತ್ ಸ್ಕ್ರೀನ್ ಶಾಟ್. ನೀವೇನ್ ನೋಡ್ತಾ ಇದ್ದೀರಿ, ಯಾವತ್ತಾಗಿರೋದು ಕಳೆದ 3-4 ದಿನದ ಹಿಂದೆ
ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗಿರುವಂತಹ 2,000 ರೂಪಾಯಿ ಹಣ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಫೆಬ್ರವರಿ ಮಾರ್ಚ್ ಇನ್ನೂ ಗೊತ್ತಿಲ್ಲ, ಆದ್ರೆ ಇನ್ನೂ 4 ತಿಂಗಳದ್ದು ಬಾಕಿ ಇದೆ. ಅದ್ರ ಜೊತೆಗೆ ಸೆಪ್ಟೆಂಬರ್ 1 ತಿಂಗಳದ್ದು ಬಿಡುಗಡೆ ಆಗಿದೆ, ಕೆಲವು ಕಡೆ 2 ತಿಂಗಳದ್ದು ರಿಲೀಸ್ ಆಗಿದೆ, ಕೆಲವು ಕಡೆ 3 ತಿಂಗಳದಂತ ಹೇಳ್ತಿದ್ದಾರೆ. ಏನಿದು? ಯಾಕೆ ಗೊತ್ತಿರುವ ಮಾತನ್ನು ಯಾಕೆ ಉಳಿಸ್ಕೊಳ್ತಾ ಇಲ್ಲ ಸರ್ಕಾರ? ಏನ್ ಹೇಳ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಮೈಲಾರಿ, ಖಂಡಿತ ನಾಗೇಂದ್ರ ಬಾಬು, ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದು, ಗೃಹ ಲಕ್ಷ್ಮಿಯರ ಹಣದ ಸಂಬಂಧಪಟ್ಟಂಗೆ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈಗ ಬಾಕಿ ಇರುವಂತಹ ಒಂದು ಕಂತಿನ ಹಣವನ್ನ ಮಾತ್ರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಈಗ ಬಿಡುಗಡೆ ಮಾಡಿರುವಂತದ್ದು. ಅದು ಕೂಡ ಯಾವ ತಿಂಗಳಿದೆ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ತಾವೇ ಹೇಳ್ದಂಗೆ ಒಂದು ಕಡೆ 2 ತಿಂಗಳು ಇರಬಹುದು, ಮತ್ತೊಂದು ಕಡೆ 3 ತಿಂಗಳು ಇರಬಹುದು. ಆದ್ರೆ ಆ ಉದ್ದೇಶ ಏನು ಅನ್ನೋದು ಕೂಡ ಇಲಾಖೆ ಅಧಿಕಾರಿಗಳಿರ್ಬೋದು ಅಥವಾ ಸಚಿವರು ಕೂಡ ಇದನ್ನು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ಕಳೆದ ಇನ್ನೂ 4 ತಿಂಗಳ ಬಾಕಿ, ಫೆಬ್ರವರಿ ಇರಬಹುದು ಅಥವಾ ಮಾರ್ಚ್ ತಿಂಗಳ ಹಣ ಬಾಕಿ ಇರುವಂತದ್ದು, ಜೊತೆಗೆ ಇನ್ನೂ 2 ತಿಂಗಳ ಹಣ ಕೂಡ ಸದ್ಯ ಬಾಕಿ ಇರುವಂತದ್ದು. ಸುಮಾರು 5 ತಿಂಗಳ ಪೈಕಿ ಈಗ 1 ತಿಂಗಳ ಹಣವನ್ನ ಮಾತ್ರ ಇಲಾಖೆ ಅವರು ಸದ್ಯ ಬಿಡುಗಡೆ ಮಾಡಿರುವಂತದ್ದು. ಹೊಸ ವರ್ಷಕ್ಕೆ ಗೃಹ ಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇತ್ತು. ಆದ್ರೆ ಈಗ ಅದು ಗುಡ್ ನ್ಯೂಸ್ ಆಗೋದಿಲ್ಲ. ಯಾಕಂದ್ರೆ ಕೇವಲ 1 ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡಿದ್ರೆ, ಇಷ್ಟು 5 ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರೆ ಅದು ಗೃಹ ಲಕ್ಷ್ಮಿಯರಿಗೆ ಹೊಸ ವರ್ಷಕ್ಕೆ ಅದೊಂದು ರೀತಿ ಶುಭಾಶಯ ಕೋರುವ ರೀತಿ ಇರ್ತಿತ್ತು. ಆದ್ರೆ ಯಾಕೋ ಇಲಾಖೆ ಅವರು ಈ ಒಂದು ಹಣವನ್ನ ಬಿಡುಗಡೆ ಮಾಡಲಿಲ್ಲ. ಜೊತೆಗೆ ಇಲಾಖೆಯಲ್ಲಿ ಹಣದ ಏನಾದ್ರೂ ಕೊರತೆ ಏನಾದ್ರೂ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ಇರುವಂತದ್ದು. ಜೊತೆಗೆ ಬಿಜೆಪಿಯ ಇವತ್ತಷ್ಟೇ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಸುಮಾರು 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಈವರೆಗೂ ಇಲಾಖೆಯ ಸಚಿವರು ಇರ್ಬೋದು ಅಥವಾ ಮಂತ್ರಿಗಳು, ಹಣಕಾಸು ಇಲಾಖೆ ಮಂತ್ರಿಗಳೇನು ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರು ಕೂಡ ನಿಖರವಾದಂತಹ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಏನೋ ನಡೀತಾ ಇದೆ ಈ ಒಂದು ಇಲಾಖೆಯಲ್ಲಿ ಏನೊಂದು ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಈಗ 1 ತಿಂಗಳ 1 ಕಂತಿನ ಹಣವನ್ನ ಇವತ್ತು ಬೆಳಗ್ಗೆ ಅಷ್ಟೇ ಇಲ್ಲಿ ಬೆಳಗಾವಿಯಲ್ಲಿ ಬಿಡುಗಡೆ ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಬೇರೆ ಕಡೆ ಎಷ್ಟಿದೆ ಅನ್ನೋದರ ಬಗ್ಗೆ ಇಲ್ಲಿ ಇಲಾಖೆ ಸಚಿವರು ಕೂಡ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಬೇಕಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೈಲಾರಿ, ನೀವೆಲ್ಲ ಮಾಹಿತಿಗಾಗಿ. ಗೃಹಲಕ್ಷ್ಮಿಯರ ಖಾತೆಗೆ ಕೊನೆಗೂ ಹಣ ಜಮೆ ಆಗಿದೆ. 1 ತಿಂಗಳ ಬಾಕಿ ಹಣವನ್ನ ಹಾಕಿದಂತಹ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ತಿಂಗಳದ್ದು ಬರಬೇಕು. ಆ ಸೆಪ್ಟೆಂಬರ್ ತಿಂಗಳ ಬಾಕಿ ಹಣ ಜಮೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ಈ ಬಗ್ಗೆ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬೆನ್ನಲ್ಲೇ ಗೃಹ ಲಕ್ಷ್ಮಿಯರ ಖಾತೆಗೆ ಹಣ ವರ್ಗಾವಣೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇನ್ನು 4 ತಿಂಗಳ ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಖುಷಿ ಆಗ್ಬೇಡಿ, ಇನ್ನೂ ಇದೆ. ಇನ್ನು 4 ತಿಂಗಳು ಬಾಕಿ ಇದೆ. ಕೆಲವು ಕಡೆ 3 ತಿಂಗಳು ಬಾಕಿ ಇದೆ, ಕೆಲವು ಕಡೆ 1 ತಿಂಗಳು ಬಾಕಿ ಇದೆ. ನೋಡಿ, ಮಾರ್ಚ್ ಫೆಬ್ರವರಿ ತಿಂಗಳ ಹೊರತುಪಡಿಸಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು. ಇನ್ನು 4 ತಿಂಗಳ ಹಣವನ್ನ ಬಾಕಿ ಇಟ್ಟುಕೊಂಡಿದೆ. 1 ತಿಂಗಳ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದೆ. 2,000 ರೂಪಾಯಿ ಕ್ರೆಡಿಟ್ ಆಗಿರೋದು ನೀವು ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ವಿತ್ ಸ್ಕ್ರೀನ್ ಶಾಟ್. ನೀವೇನ್ ನೋಡ್ತಾ ಇದ್ದೀರಿ, ಯಾವತ್ತಾಗಿರೋದು ಕಳೆದ 3-4 ದಿನದ ಹಿಂದೆ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗಿರುವಂತಹ 2,000 ರೂಪಾಯಿ ಹಣ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಫೆಬ್ರವರಿ ಮಾರ್ಚ್ ಇನ್ನೂ ಗೊತ್ತಿಲ್ಲ, ಆದ್ರೆ ಇನ್ನೂ 4 ತಿಂಗಳದ್ದು ಬಾಕಿ ಇದೆ. ಅದ್ರ ಜೊತೆಗೆ ಸೆಪ್ಟೆಂಬರ್ 1 ತಿಂಗಳದ್ದು ಬಿಡುಗಡೆ ಆಗಿದೆ, ಕೆಲವು ಕಡೆ 2 ತಿಂಗಳದ್ದು ರಿಲೀಸ್ ಆಗಿದೆ, ಕೆಲವು ಕಡೆ 3 ತಿಂಗಳದಂತ ಹೇಳ್ತಿದ್ದಾರೆ. ಏನಿದು? ಯಾಕೆ ಗೊತ್ತಿರುವ ಮಾತನ್ನು ಯಾಕೆ ಉಳಿಸ್ಕೊಳ್ತಾ ಇಲ್ಲ ಸರ್ಕಾರ? ಏನ್ ಹೇಳ್ತಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಮೈಲಾರಿ, ಖಂಡಿತ ನಾಗೇಂದ್ರ ಬಾಬು, ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದು, ಗೃಹ ಲಕ್ಷ್ಮಿಯರ ಹಣದ ಸಂಬಂಧಪಟ್ಟಂಗೆ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈಗ ಬಾಕಿ ಇರುವಂತಹ ಒಂದು ಕಂತಿನ ಹಣವನ್ನ ಮಾತ್ರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಈಗ ಬಿಡುಗಡೆ ಮಾಡಿರುವಂತದ್ದು. ಅದು ಕೂಡ ಯಾವ ತಿಂಗಳಿದೆ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ತಾವೇ ಹೇಳ್ದಂಗೆ ಒಂದು ಕಡೆ 2 ತಿಂಗಳು ಇರಬಹುದು, ಮತ್ತೊಂದು ಕಡೆ 3 ತಿಂಗಳು ಇರಬಹುದು. ಆದ್ರೆ ಆ ಉದ್ದೇಶ ಏನು ಅನ್ನೋದು ಕೂಡ ಇಲಾಖೆ ಅಧಿಕಾರಿಗಳಿರ್ಬೋದು ಅಥವಾ ಸಚಿವರು ಕೂಡ ಇದನ್ನು ಸ್ಪಷ್ಟನೆ
ಕೊಡುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ಕಳೆದ ಇನ್ನೂ 4 ತಿಂಗಳ ಬಾಕಿ ಫೆಬ್ರವರಿ ಇರ್ಬೋದು ಅಥವಾ ಮಾರ್ಚ್ ತಿಂಗಳ ಹಣ ಬಾಕಿ ಇರುವಂತದ್ದು, ಜೊತೆಗೆ ಇನ್ನೂ 2 ತಿಂಗಳ ಹಣ ಕೂಡ ಸದ್ಯ ಬಾಕಿ ಇರುವಂತದ್ದು. ಸುಮಾರು 5 ತಿಂಗಳ ಪೈಕಿ ಈಗ 1 ತಿಂಗಳ ಹಣವನ್ನ ಮಾತ್ರ ಇಲಾಖೆ ಅವರು ಸದ್ಯ ಬಿಡುಗಡೆ ಮಾಡಿರುವಂತದ್ದು. ಏನು ಹೊಸ ವರ್ಷಕ್ಕೆ ಏನು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಸದ್ಯ ಇತ್ತು. ಆದ್ರೆ ಈಗ ಅದು ಗುಡ್ ನ್ಯೂಸ್ ಆಗೋದಿಲ್ಲ. ಯಾಕಂದ್ರೆ ಕೇವಲ 1 ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡಿದ್ರೆ, ಅಷ್ಟು 5 ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರೆ ಅದು ಗೃಹಲಕ್ಷ್ಮಿಯರಿಗೆ ಹೊಸ ವರ್ಷಕ್ಕೆ ಒಂದು ರೀತಿ ಶುಭಾಶಯ ಕೋರುವ ರೀತಿ ಇರ್ತಿತ್ತು. ಆದ್ರೆ ಯಾಕೋ ಇಲಾಖೆ ಅವರು ಈ ಒಂದು ಹಣವನ್ನ ಬಿಡುಗಡೆ ಮಾಡಲಿಲ್ಲ. ಜೊತೆಗೆ ಇಲಾಖೆಯಲ್ಲಿ ಹಣದ ಏನಾದ್ರೂ ಕೊರತೆ ಏನಾದ್ರೂ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ಇರುವಂತದ್ದು. ಜೊತೆಗೆ ಬಿಜೆಪಿಯ ಇವತ್ತಷ್ಟೇ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಸುಮಾರು 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಈವರೆಗೂ ಇಲಾಖೆಯ ಏನು ಸಚಿವರು ಇರ್ಬೋದು ಅಥವಾ ಮಂತ್ರಿಗಳು, ಹಣಕಾಸು ಇಲಾಖೆ ಮಂತ್ರಿಗಳೇನು ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರು ಕೂಡ ನಿಖರವಾದಂತಹ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಏನೋ ನಡೀತಾ ಇದೆ ಈ ಒಂದು ಇಲಾಖೆಯಲ್ಲಿ ಏನೊಂದು ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಈಗ 1 ತಿಂಗಳ 1 ಕಂತಿನ ಹಣವನ್ನ ಇವತ್ತು ಬೆಳಗ್ಗೆ ಅಷ್ಟೇ ಇಲ್ಲಿ ಬೆಳಗಾವಿಯಲ್ಲಿ ಬಿಡುಗಡೆ ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಬೇರೆ ಕಡೆ ಎಷ್ಟಿದೆ ಅನ್ನೋದರ ಬಗ್ಗೆ ಇಲ್ಲಿ ಇಲಾಖೆ ಸಚಿವರು ಕೂಡ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಬೇಕಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮೈಲಾರಿ, ನೀವೆಲ್ಲ ಮಾಹಿತಿಗಾಗಿ.